ಎಲ್ಲರಿಗೂ ಶರಣು. ಇವತ್ತು ನಾವು ಕನ್ನಡ ಜನರ ಮಧ್ಯೆ ದ್ರಾವಿಡತೆನ ಹರಡೋದಕ್ಕೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಅಂಥ ಒಬ್ಬರು ಮಹಾನ್ ವ್ಯಕ್ತಿನ ಇವತ್ತು ನಾವು ಪರಿಚಯ ಮಾಡ್ತಾಯಿದ್ದೀವಿ. ಮತ್ತು ಅವ್ರ ಜೊತೆ ಒಂದು ಮಾತುಕತೆ. ಏನು ಇವರು ಮಾಡಿರುವಂಥ ಕೆಲಸ ಅಂತಂದರೆ, ಕನ್ನಡಿಗರು ದ್ರಾವಿಡರೇ ಅನ್ನುವಂಥ ಪುಸ್ತಕನ ಬರೆದಿದ್ದಾರೆ. ಇದು ಸುಮಾರು 2012ರಲ್ಲೇ ಬಿಡುಗಡೆ ಆಗಿ. ಇವರು HS ರಾಜ್ ಅಂತ, ಹೆಗ್ಗೆರೆ ರಾಜ್ ಅಂತ. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. ಆದರೆ ಇವರು ತುಂಬ ವರ್ಷ ಅಮೇರಿಕಾದಲ್ಲಿ ಇದ್ರಂತೆ, ಇಂಜಿನಿಯರ್ ಇವರು. ಆದ್ರೂ ಕೂಡ ಇವರ ಕಾಲೇಜು ದಿನಗಳಲ್ಲಿ ಇವ್ರಿಗೆ ಅರಿವು ಬಂದಿದ್ದು ನಾವು ಕೂಡ ದ್ರಾವಿಡ್ರೆ ಅಂತ. ಅದನ್ನು ಇನ್ನೂ ಕೂಡ ಕಾಪಿಟ್ಕೊಂಡು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಅವೇರ್ನೆಸ್ನ ಮೂಡಿಸ್ತಿದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಹೇಳ್ಬೇಕಂತಂದರೆ, ನನಗೆ ನಾವು ದ್ರಾವಿಡ್ರು ಅಂತ ಅರಿವು ಬಂದ ಮೇಲೆ, ಈ ಪುಸ್ತಕ ನೋಡಿದ್ಮೇಲೆ ನನಗೆ ಆ ಒಂದು ಅರಿವು ಇನ್ನೂ ಗಟ್ಟಿಯಾಯಿತು ಅಂತಲೇ ಹೇಳಬೇಕು. ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಬರಮಾಡ್ಕೊಳ್ತಿದ್ದೀವಿ. ಈ ಭಾಳ ಖುಷಿಯಾಗಿದ್ದೇನಂತಂದರೆ, ಕನ್ನಡಿಗರು ದ್ರಾವಿಡರೇ ಅನ್ನುವಂಥ ಪುಸ್ತಕ ಬರೆದಿದ್ದಲ್ದೇ ಈ ಸಂಸ್ಕೃತದ ಆಲ್ಫಾಬೆಟ್ಗಳನ್ನ, ಅಂದರೆ ಆ ಅಕ್ಷರಗಳನ್ನ ನೀವು ಕೈಬಿಟ್ಟು ಒಂದು ಹೊಸ ಬರಹದಲ್ಲಿ ಬರೆದಿದ್ದೀರಿ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೋಬೋದಾ ಸರ್? ಮಾಡ್ಬೋದು, ಅವಶ್ಯ ಮಾಡ್ಕೊಬೋದು. ನೀವು ನನ್ನ ಈ ಸಂದರ್ಶನ ಕರೆದಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ನಾನು ಅದಕ್ಕೆ ಋಣಿಯಾಗಿದ್ದೀನಿ. ನಾನು ವೃತ್ತಿಯಿಂದ ಸಾಫ್ಟ್ವೇರ್ ಬರಹಗಾರ. ನಾನು ಕಂಪ್ಯೂಟರ್ ಸಾಫ್ಟ್ವೇರ್ ಬರಿತಾ ಇದ್ದೆ. ಅಮೇರಿಕಕ್ಕೆ ಹೆಚ್ಚಿನ ಓದಿಗೆ ಅಂತ ಹೋದೆ. ನಾನು ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ತೊಗೊಂಡಾದ್ಮೇಲೆ ಅಲ್ಲೇ ಕೆಲಸ ಹುಡ್ಕೊಂಡು ಅಲ್ಲೇ ಈ ಕೆಲಸ ಮಾಡ್ಕೊಂಡಿದ್ದೆ ಸುಮಾರು ವರ್ಷ. ಒಂದು 27 ವರ್ಷ ಒಟ್ಟು ಅಮೇರಿಕಾದಲ್ಲಿದ್ದೆ ನಾನು. ಅದಾದಮೇಲೆ ಅದು ಕೆಲಸ ಮಾಡ್ತಿರ್ಬೇಕಾದ್ರೂ ಅಷ್ಟೇ ನನಗೆ ಈ ದ್ರಾವಿಡ ಅನ್ನೋದು ಐಡಿಯಾ ಮೊದಲೇ ಇತ್ತು. ನನಗೆ ಅಮೇರಿಕಾಗೆ ಹೋಗೋದಕ್ಕಿಂತ ಮುಂಚೆನೇ 1980 ಸುತ್ತಮುತ್ತನೇ ನನಗೆ ಪುಸ್ತಕಗಳನ್ನು ಓದಿ ಜನಗಳು ನಾನೇ ನೋಡಿ ಕಣ್ಣಾರೆ ನನಗೆ ಈ ದ್ರಾವಿಡ ಅಂದರೆ ಏನು ಅನ್ನೋ ಒಂದು ಅರಿವು ನನಗೆ ಆಗಲೇ ಇತ್ತು. ಸೊ ದ್ರಾವಿಡ ವಿಷಯದಲ್ಲಿ ನಾನು ಅಮೇರಿಕಾದಲ್ಲಿದ್ದಾಗಲೂ ಕೂಡ ನನಗೆ ಅವಕಾಶ ಸಿಕ್ಕಾಗೆಲ್ಲ ಅಧ್ಯಯನ ಮಾಡ್ತಾನೇ ಇದ್ದೆ. ನಾನು ಒಲವು ನನಗೆ ಹೋಗಲೇ ಇಲ್ಲ ಯಾವತ್ತು. ಸೊ ಅದನ್ನು ಮಾಡಿದ ಮೇಲೆ ನಾನು ಹಲವಾರು ವರ್ಷ ಅಲ್ಲಿದ್ದಾದಮೇಲೆ ನಾನು ವಾಪಸ್ ಬಂದೆ ಇಲ್ಲಿಗೆ. ಬಂದ ಮೇಲೆ ಆ ದ್ರಾವಿಡ ಅರಿವನ್ನು ನಾನು ಏನು ಪಡ್ಕೊಂಡಿದ್ನೋ ಅದನ್ನು ಜನಸಾಮಾನ್ಯರಿಗೆ ಇದು ತಲುಪೋ ಹಾಗೆ ಅವ್ರ ಭಾಷೆಯಲ್ಲಿ ಭಾಳ ಸರಳವಾದ ಕನ್ನಡದಲ್ಲಿ ಎಲ್ಲ ಒಂದು ಕಡೆ ಸೇರಿಸಿ ಬರೆಯೋಣ ಅಂತಬಿಟ್ಟು ಭಾಳ ಸಂಕ್ಷಿಪ್ತವಾಗಿ ಬರೆದು ಅವರಿಗೆ ತಲುಪೋ ಮಾಡೋಣ ಅಂತೇಳ್ಬಿಟ್ಟು ನಾನು ಈ ಕೆಲಸ ಕೈಗೆತ್ಕೊಂಡೆ. ಅದನ್ನ ಹಾಗೆ ಈಗ ನೀವು 1980 ಅಂದರೆ ಆಗ ನಿಮ್ಮ ಕಾಲೇಜಿನ ದಿನಗಳು. ಹೌದು. ನೀವು ಇಂಜಿನಿಯರು ಅಂತ ಹೇಳ್ತೀರಿ. ಹೌದು. ನಿಮಗೆ ಇದು ದ್ರಾವಿಡ ಅಂತಂತಂದರೆ ಇದೊಂದು ಜನಾಂಗಕ್ಕೆ ಸಂಬಂಧಪಟ್ಟಿದ್ದು, ಭಾಷೆಗೆ ಸಂಬಂಧಪಟ್ಟಿದ್ದು, ಓದ್ತಾ ಇದ್ದದ್ದು ಇಂಜಿನಿಯರಿಂಗು. ಯಾವ ರೀತಿ ನಿಮಗೆ ಯಾವುದು ಏನಾದರೂ ಪರ್ಟಿಕ್ಯುಲರ್ ನೆನಪಿದೆಯಾ? ಅಲ್ಲಿ ನಾನು ಇದನ್ನು ಓದಿದ ಮೇಲೆ ನನಗೆ ಇದು ಗೊತ್ತಾಯಿತು ಅಂತ. ಇದು ಹೇಗಾಯಿತು ಅಂತಂದರೆ, ನನಗೆ ಯಾವುದೋ ಒಂದು ಘಟನೆಯಿಂದ ನನಗೆ ಬಂದದ್ದಲ್ಲ ಇದು. ನನಗೆ ಮೊದಲಿಂದಲೂ ಭಾಷೆಗಳ ಬಗ್ಗೆ ತುಂಬ ಒಲವು. ನನಗೆ ಕನ್ನಡ ಆಗಲಿ ಬೇರೆ ಯಾವುದಾದ್ರು ಇಂಗ್ಲೀಷ್ ಆದರೂ ಆಗಲಿ ಯಾವ ಭಾಷೆಗಳನ್ನು ಕಲಿತಿದ್ವೋ ಆ ಭಾಷೆಗಳ ಕಡೆ ಒಲವು ಜಾಸ್ತಿ. ನಾನು ಕನ್ನಡದ ಬಗ್ಗೆ ಹೆಚ್ಚು ಓದೋಕ್ಕೆ ಶುರು ಮಾಡಿದೆ. ಸೊ ಅದು ಓದ್ತಾ ನನಗೆ ಗೊತ್ತಾಯಿತು ಕನ್ನಡ ಯಾವ ವರ್ಗಕ್ಕೆ ಸೇರಿದ ಭಾಷೆ, ಯಾವ ಕುಟುಂಬಕ್ಕೆ ಸೇರಿದ ಭಾಷೆ, ಆಮೇಲೆ ಕನ್ನಡದಲ್ಲಿರೋ ಪದಗಳು ಹೇಗಿದ್ದಾವೆ, ಕನ್ನಡದ ಸಾಹಿತ್ಯದಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗಿದೆ, ಹೇಗೆ ನಡ್ಕೊಂಡು ಬಂದಿದೆ, ಇದೆಲ್ಲ ನನಗೆ ಸಹಜವಾಗಿ ಆಸಕ್ತಿ ಇದ್ದಿದ್ದರಿಂದ ಇದನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡೆ. ಇದೆಲ್ಲ ನೋಡಿದ ಮೇಲೆ ನನಗನ್ನಿಸ್ತಿದ್ದು ದ್ರಾವಿಡ ಅಂದರೆ ಏನು, ದ್ರಾವಿಡ ಕುಟುಂಬಕ್ಕೆ ಸೇರಿದೆ ಕನ್ನಡ, ಹಾಗಾದರೆ ದ್ರಾವಿಡ ಅಂದರೆ ಏನು, ಆ ವಿಷಯದ ಬಗ್ಗೆ ಹೆಚ್ಚಿಗೆ ಓದಲಿಕ್ಕೆ ಶುರು ಮಾಡಿದೆ. ಅದು ಓದಲಿಕ್ಕೆ ಶುರು ಮಾಡಿದಾಗ ನನಗೆ ಗೊತ್ತಾಯಿತು ಈ ದ್ರಾವಿಡ ಅನ್ನೋದು ಕೂಡ ಒಂದು ಜನಾಂಗ. ಈ ದ್ರಾವಿಡ ಆರ್ಯ ಅಂತ ಏನು ಹೇಳ್ತಾರೆ, ಇದು ನಿಜವಾಗೂ ನಡೆದಿದೆ, ಇದು ಕಲ್ಪನೆ ಅಲ್ಲ ಇದು. ಆಮೇಲೆ ನಾವು ದಿನನಿತ್ಯ ನೋಡ್ತೀವಲ್ಲ ಜನರನ್ನು ಕೂಡ, ಯಾವ್ಯಾವ ಜನರು ಯಾವ್ಯಾವ ರೀತಿ ಕಾಣ್ತಾರೆ ಅದೆಲ್ಲ ನೋಡಿ ಆಮೇಲೆ ನಾನು ಓದಿದ್ದು ಎಲ್ಲ ಸೇರಿಸ್ಬಿಟ್ಟು ನನಗಿದು ಹೀಗೆ ದ್ರಾವಿಡ ಅನ್ನೋದು ಸತ್ಯ ಅಂತ ಗೊತ್ತಾಯಿತು. ಅದು ಗೊತ್ತಾದ ಮೇಲೆ ಈ ಅರಿವು ಇಲ್ಲದಲೇ ನಮಗೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನಡೆನುಡಿಗಳಲ್ಲಿ
ಎಷ್ಟೆಲ್ಲ ನಮಗೆ ತೊಂದರೆ ಆಗಿದೆ ಅಂತ ಬಿಟ್ಟು ನನಗೆ ಹೌದು ಹೌದು. ಒಂದು ಅರಿವು ಮೂಡಲಿಕ್ಕೆ ಶುರು ನಾನು ಆಯಿತು. ಕೆಲವು ಪುಟಗಳನ್ನ ಓದಿದೆ, ಭಾಳ ಚೆನ್ನಾಗಿ ದಾಖಲಿಸಿದಿರಿ ಅದನ್ನು. ನಾನು ಸಂಪೂರ್ಣವಾಗಿ ಓದ್ತೀನಿ. ಈಗ ಈ ಪುಸ್ತಕ ಬರಿಬೇಕಂತ ನಿಮಗೆ 1980ರಲ್ಲೇ ಅನಿಸಿತ್ತಾ, ಇಲ್ಲ ಆ ಒಂದು ತಿಳಿವು ನಿಮಗೆ ಇತ್ತೀಚೆಗೆ, ಅಂದರೆ ನೀವು ಅಮೇರಿಕಾಯಿಂದ ಮತ್ತೆ ವಾಪಸ್ ಬಂದ ಮೇಲೆ ಅದು ಮತ್ತೆ ನಿಮಗೆ ರೀಜನ್ರೇಟ್ ಆಯಿತಾ? ಅಮೇರಿಕಾದಿಂದ ಬಂದ ಮೇಲೆ ನನಗೆ ಈ ಪುಸ್ತಕ ಬರಿಬೇಕು ಅಂತ ಅನಿಸಿದ್ದು. ನನಗೆ ಅಮೇರಿಕಾದಲ್ಲಿ ಇದ್ದಾಗಲೇ ಬೇರೆಯವರಿಂದ ಕೆಲವು ವಿಷಯಗಳಲ್ಲಿ ಪುಸ್ತಕ ಬರೆಸೋಣ ಅಂತ ನನಗೆ ಇಷ್ಟ ಇತ್ತು. ನಾನು 27 ವರ್ಷ ಅಮೇರಿಕಾದಲ್ಲಿದ್ದೆ ಅಂತ ಹೇಳಿದೆ. ಅದರಲ್ಲಿ ಮಧ್ಯದಲ್ಲಿ 2 ವರ್ಷ ನಾನು ಮೈಸೂರಲ್ಲಿ ಬಂದಿದ್ದೆ. ನಾನು ಓಕೆ, ಈ ಸಭೆ 2000ರಲ್ಲಿ, ಅಲ್ಲಿಂದ 2001 2002ರಲ್ಲಿ ನಾನು ಮೈಸೂರಲ್ಲಿದ್ದೆ. ನಾನು ಆಗಲ್ಲಿ ನನಗೆ ಶಂಕರ ಭಟ್ರು ಅಂತ ಒಬ್ಬರಿದ್ದಾರೆ, ಡಾಕ್ಟರ್ DN ಶಂಕರ್ ಭಟ್ ಅಂತ ಅವ್ರ ಹೆಸರು. ಅವರು ನಿಜ ಪ್ರಪಂಚದಲ್ಲೆಲ್ಲ ಖ್ಯಾತಿ ಹೊಂದಿದಂಥ ಭಾಷಾ ವಿಜ್ಞಾನಿ. ಓಕೆ, ಅವರ ಪರಿಚಯ ಆಯ್ತು ನನಗೆ. ಅವರಿಂದ ನಾನೊಂದು ಕನ್ನಡ ಭಾಷೆಯಲ್ಲಿ ಸಿಕ್ಕಾಪಟ್ಟೆ ಸಂಸ್ಕೃತ ಬಂದು ಸೇರ್ಕೊಂಡ್ಬಿಟ್ಟಿದೆ, ಸಂಸ್ಕೃತ ಪದಗಳು. ಅದರಿಂದ ತುಂಬ ತೊಡಕಾಗ್ತಿದೆ, ಒಳ್ಳೆಯದಾಗೋದಕ್ಕಿಂತ ಕೆಟ್ಟದ್ದೇ ಆಗ್ತಿದೆ ಅದರಿಂದ. ಸೊ ಆ ವಿಷಯದಲ್ಲಿ ನಾನು ಕನ್ನಡದಿಂದ ಸಂಸ್ಕೃತ ಪದಗಳನ್ನ ಹೇಗೆ ಕಡಿಮೆ ಮಾಡಬೇಕು, ತೆಗಿಬೇಕು, ಅದರ ಜಾಗದಲ್ಲಿ ಕನ್ನಡ ಪದಗಳನ್ನ ಹೇಗೆ ನಾವು ತರಬೇಕು ಅನ್ನೋದು ನಾನು ಶಂಕರ್ ಭಟ್ರವ್ರ ಹತ್ರ ಮಾತಾಡಿ ಅವ್ರ ಹತ್ರ ಪುಸ್ತಕ ಬರೆಸ್ದೆ. ಅವರು ನಿಜವಾಗೂ ಅದಕ್ಕೆ ಬೇಕಾದ ಕ್ವಾಲಿಫಿಕೇಷನ್ ಎಲ್ಲ ಅವರಲ್ಲಿ ಬೇಕಾದಷ್ಟಿತ್ತು ಅವರಲ್ಲಿ. ಸೊ ಅವರಿಂದ ಬರುತ್ತೆ. ನನಗೆ ಆವಾಗ ಅಮೇರಿಕಾದಲ್ಲಿದ್ದಾಗ ನನಗೆ ಈ ಥರ ನನಗೆ ಬೇರೆಯವರಿಂದ ಪುಸ್ತಕ ಬರೆಸ್ಬೇಕು, ಕ್ವಾಲಿಫೈಡ್ ಜನರಿಂದ ಪುಸ್ತಕ ಬರೆಸ್ಬೇಕು ಅನ್ನೋ ಒಂದು ಆಸೆ ಇದ್ದದ್ದು ನನಗೆ. ಯಾವ ಬುಕ್ಕು ನೀವು ಅವರಿಂದ ಇದು ಮಾಡಿಸಿದ್ದು? ಓಕೆ, ನಾನು ಅವ್ರಿಗೆ ಹೇಳಿದಾಗ ಅವರು ಕನ್ನಡ ಬರಹವನ್ನು ಸರಿಪಡಿಸೋಣ ಅಂತ ಒಂದು, ಓಕೆ, ಅದರ ಶೀರ್ಷಿಕೆ, ಪುಸ್ತಕದ ಶೀರ್ಷಿಕೆ ಅದು. ಆ ಪುಸ್ತಕನ ಬರ್ಕೊಟ್ರು. ಆ ಪುಸ್ತಕದಲ್ಲಿ ಏನೇನು ಇರಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅವರು ಪ್ರೊಫೆಸರ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರೊಫೆಸರ್ ಅವರು. ಭಾಳ ದೊಡ್ಡ ವಿದ್ವಾಂಸರು. ಅವಾಗ ಅವ್ರು ಇನ್ನೂ ಡ್ಯೂಟಿಲಿದ್ರ, ಪಾಠ ಮಾಡ್ತಾ ಇದ್ರು ಅವರು? ಇಲ್ಲ, ಆಗಲೇ ಅವರು ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಮೈಸೂರಲ್ಲೊಂದು ಭಾಷಾ ಸಂಸ್ಥಾನ ಅಂತ ಒಂದಿದೆ, ಭಾರತ ಸರ್ಕಾರದ್ದೊಂದು ಇದು ಸಂಸ್ಥೆ ಇದು. ಅಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಅಂದರೆ ಅವರು ಅಲ್ಲಿ ಆಗಲೇ ರೆಗ್ಯುಲರ್ ಕೆಲಸ ಎಲ್ಲ ಅವ್ರು ಮಾಡ್ತಾಯಿದ್ದು. ಅಲ್ಲಿ ಅವರು ಒಂಥರ ವಿಸಿಟಿಂಗ್ ಪ್ರೊಫೆಸರ ಮಾಡ್ತಿದ್ರು. ಯಾಕಂದರೆ ಆಗಲೇ ಅವರು ನಿವೃತ್ತಿ ಹೊಂದಿದ್ರು. ಆದರೆ ಅವರಿಗೆ ತಿಳುವಳಿಕೆ ತುಂಬ ಇದ್ದಿದ್ದರಿಂದ ಆ ಸಂಸ್ಥೆಯವರು ಅವರ ಪ್ರಯೋಜನ ಪಡ್ಕೊಳ್ತಾ ಇದ್ರು. ಜನರಲ್ ಆಗೆಲ್ಲ ಇದು ಭಾರತದ ಭಾಷೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಅಂತಲೇ ಮಾಡಿಕೊಂಡ್ರು ಸಂಸ್ಥೆ ಅದು. ಅಲ್ಲಿ ಭಾರತದಿಂದ ಬೇರೆ ಬೇರೆ ಕಡೆಯಿಂದ ಬಂದು ಕೆಲಸ ಮಾಡೋರೆಲ್ಲ ಇದ್ದಾರೆ ಅಲ್ಲಿ. ಆ ಥರ ಸಂಸ್ಥೆ ಅದು. ಈ ರೀತಿಯ ಪ್ರೊಫೆಸರ್ಸ್ಗಳನ್ನ ಮತ್ತು ಈ ರೀತಿ ಸಂಶೋಧನೆ ಮಾಡ್ತಾ ಇರೋರನ್ನ ಸಂಪರ್ಕ ಮಾಡೋದು ಮತ್ತು ನಮ್ಮಂಥ ಸಾಮಾನ್ಯರಿಗೆ ಅದು ಕಷ್ಟಕರವಾದಂಥ ಕೆಲಸನೇ ಸರಿ. ಯಾಕಂದರೆ ಅವರ ವಿದ್ವತ್ತು ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತದು. ಮತ್ತು ಅವ್ರಿಗೆ ಹೆಚ್ಚು ಜನರ ಜೊತೆ ಬೆರೆತರೆ ಅವರ ಅಧ್ಯಯನಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಯೂಶ್ವಲಿ ಅವ್ರುಗಳು ಅಷ್ಟು ಜನಸಂಪರ್ಕಕ್ಕೆ ಸಿಕ್ಕಲ್ಲ. ಹೌದು. ನಿಮಗೆ ಅದೇಗೆ ಸಂಪರ್ಕ ಸಿಕ್ತು? ಅದು ನೀವು ಅಮೇರಿಕಾದಲ್ಲಿದ್ದು. ಇದು ಶಂಕರ ಭಟ್ರದಂತೂ ಬಹಳ ಒಂದು ವಿಚಿತ್ರ, ಅದೊಂದು ಘಟನೆ ಥರನೇ ನಡೀತು. ನಾನು ಮೈಸೂರಲ್ಲಿದ್ದರೂ ಕೂಡ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಲ್ಲಿ ಬಂದು ಪುಸ್ತಕದ ಅಂಗಡಿಗಳಲ್ಲಿ ಓಡಾಡ್ತಾ ಇದ್ದೆ. ನಾನು ಕನ್ನಡ ಭಾಷೆ ಬಗ್ಗೆ ಏನೇನು ಪುಸ್ತಕಗಳಿದೆ, ಹೊಸದಾಗಿ ಏನೇನು ಬಂದಿದೆ ಅದೆಲ್ಲ ತೊಗೊಳ್ಬೇಕು ಅಂತ ನನಗೆ ಆಸೆ ಇದ್ದದ್ದು. ಅಲ್ಲಿ ಸಪ್ನ ಬುಕ್ ಸ್ಟೋರಲ್ಲಿ ನೋಡಬೇಕಾದ್ರೆ ಒಂದು ಪುಸ್ತಕ ಕಾಣುತ್ತೆ ನನಗೆ. ಆ ಪುಸ್ತಕದ ಹೆಸರೇನಿತ್ತು ಅಂತಂದರೆ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಅಂತ. ಅದನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಯಿತು, ಇವರೇ ನನಗೆ ಬೇಕಾಗಿರೋದು ಅಂತ. ಯಾಕೆಂದರೆ ಇದುವರೆಗೂ ಕನ್ನಡದ ವ್ಯಾಕರಣ ಅಂತಂದರೆ ಸಂಸ್ಕೃತದ ವ್ಯಾಕರಣನೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕನ್ನಡಕ್ಕೆ ಫಿಟ್ ಮಾಡಿದ್ದಾರೆ. ಇದೇ ಎಲ್ಲರೂ ಮಾಡ್ತಾ ಇದ್ದದ್ದು. ಇವರು ಅದನ್ನು ಅಲ್ಲ ಅಂತ ಹೇಳ್ತಾರೆ. ಕನ್ನಡಕ್ಕೆ ಕನ್ನಡದೇ ವ್ಯಾಕರಣ ಇದೆ, ಅದು ಬೇಕು ಅಂತ ಹೇಳ್ತಿದ್ದಾರೆ ಅವರು. ಸೊ ಆ ಪುಸ್ತಕ ನೋಡಿದ ತಕ್ಷಣ ಅವರು ಇವರೇ ನನಗೆ ಬೇಕು ಅಂತ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಾನು ಮೈಸೂರಲ್ಲಿ ಕುವೆಂಪು ಅಧ್ಯಯನ ಕೇಂದ್ರ ಅಂತ ಒಂದಿದೆ, ಓಕೆ, ಮೈಸೂರು ಯೂನಿವರ್ಸಿಟಿಗೆ ಸೇರಿದ್ದು. ಅಲ್ಲಿ ಹೋಗಿ ಒಂದಷ್ಟು ಜನ ಮಾತಾಡಿಸ್ಕೊಂಡು ಬಂದಿದ್ದೆ ಪ್ರೊಫೆಸರ್ಗಳನ್ನು ಈ ಭಾಷೆಯ ವಿಷಯದಲ್ಲಿ. ನನಗೆ ಬೇಕಾಗಿತ್ತು ಅಂತ ಹೇಳಿ ನನ್ನೊಂದು ಪುಸ್ತಕ ಸಂಸ್ಕೃತ ಕಡಿಮೆ ಮಾಡೋವಂಥದ್ದು ಕನ್ನಡದಲ್ಲಿ, ಅದ್ರ ಬಗ್ಗೆ ಮಾತಾಡಿಸ್ಕೊಂಡು ಬರ್ತಿದ್ದೆ ಜನಗಳನ್ನು. ಸೊ ನನಗೆ ಅಷ್ಟೊಂದು ಮನಸ್ಸಿಗೆ ಸಮಾಧಾನ ಆಗಿರಲಿಲ್ಲ. ಯಾವಾಗ ಈ ಪುಸ್ತಕ ನೋಡಿದ್ನೋ ಇವರು ಅಂತ ಗೊತ್ತಾಯಿತು. ಅಲ್ಲಿ ಆಶ್ಚರ್ಯ ಅಂತಂದರೆ ಇವ್ರದ್ದು ಮೈಸೂರು ಅಡ್ರೆಸ್ ಇತ್ತು ಅದರಲ್ಲಿ. ಪುಸ್ತಕದಲ್ಲೇ ಸಿಕ್ತು. ಪುಸ್ತಕದಲ್ಲಿ ಪುಸ್ತಕ ಕೊಂಡ್ಕೊಂಡೆ, ಅದರಲ್ಲಿ ಮೈಸೂರು ಅಡ್ರೆಸ್ ಇತ್ತು. ಓಕೆ. ಸೊ ನಾನು ಮೈಸೂರಿಗೆ ಬಂದಾಗ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರ ಆ್ಯಕ್ಚುಲಿ ಅವಾಗ
ಜರ್ಮನಿಗೆ ಹೋಗಿ ಅಲ್ಲಿ ವಿಸಿಟಿಂಗ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ರು. ಓಹೋ. ಅವರ ಸ್ನೇಹಿತರೊಬ್ಬರು ಹೇಳಿದರು ನನಗೆ. ಅವರು ಜರ್ಮನಿಯಿಂದ ಒಂದು 5-6 ತಿಂಗಳಲ್ಲಿ ವಾಪಸ್ ಬಂದರು. ಬಂದಾಗ ಅವ್ರನ್ನ ನಾನು ಭೇಟಿ ಆದರೂ ನನಗೆ ನೀವು ಹೇಳೋದು ನಿಜ, ಅವರು ವಿದ್ವಾಂಸರು ಸಾಮಾನ್ಯವಾಗಿ ದೂರ ಉಳಿತಾರೆ. ಇವರು ನಾನು ಭೇಟಿ ಆದರು. ನನ್ನ ವಿಷಯ ಏನೇನು ಅಂತೆಲ್ಲ ಹೇಳಿದೆ ನಾನು. ಈ ನಡುವೆ ನಾನು ಆಂಡೆಯ ಕನ್ನಡ ಬೆಳಗ ಅಂತ ಒಂದು ಬೆಳಗ ಶುರು ಮಾಡಿದ್ದೆ ನಾನು. ಏನಂತ ಸರ್? ಆಂಡೆಯ ಕನ್ನಡ ಬೆಳಗ ಅಂತ. ಆಂಡಯ್ಯ ಏನು ಸರ್ ಹಂಗಂದ್ರೆ? ಆಂಡಯ್ಯ ಅಂತಂದರೆ 800 ವರ್ಷದ ಹಿಂದೆ ಇದ್ದ ಒಬ್ಬ ಕನ್ನಡ ಸಾಹಿತಿ. ಇದು ಹಳೆಗನ್ನಡದಲ್ಲಿ ಕನ್ನಡ ಬರೆದಿದ್ದಾರೆ ಆಂಡಯ್ಯ ಅಂತ. ಅವರ ವೈಶಿಷ್ಟ್ಯ ಏನು ಅಂತಂದರೆ ಅವರು ಹಿಂಗೆ ಸಂಸ್ಕೃತದ ವಿರುದ್ಧ ಸಿಡಿದಿದ್ರು. ಓಕೆ ಓಕೆ ಓಕೆ. ಆಂಡಯ್ಯ ಅಂತ. ಈ ವಚನ ಚಳವಳಿಯಲ್ಲಿ ಇದ್ರ ಅವರು? ವಚನ ಚಳವಳಿಯ ಕಾಲದವರು, ಆ ಕಾಲಘಟ್ಟ. ಆದ್ರೆ ಆ ವಚನ ಚಳವಳಿಯಲ್ಲಿ ಏನಿರಲಿಲ್ಲ ಅವರು. ಇವರು ಒಂದು ಸಪರೇಟ್ ಆಗಿ ಇವರು ಪಂಪರನ್ನ ಹಾಗೇನೆ ಮಹಾಕಾವ್ಯಗಳನ್ನು ಬರೆಯೋ ಆ ದಾರಿಯಲ್ಲಿ ಬಂದವರು. ಓಕೆ ಓಕೆ. ಇವರು ಬರೆದ್ರು ಆಂಡಯ್ಯನು. ಆಂಡಯ್ಯ ಬರೆದಿರೋದು ಏನು ಅಂತ ನನಗೆ ಸಂಸ್ಕೃತ ಸಿಕ್ಕಾಪಟ್ಟೆ ಆಗೋಯ್ತು, ಕನ್ನಡದಲ್ಲಿ ಇರಬಾರ್ದಿದ್ದು, ಆದಷ್ಟು ನಾವು ಕನ್ನಡದಲ್ಲೇ ಬರಿಬೇಕು ಅಂತ ಕನ್ನಡದಲ್ಲೇ ಬರೆದು ಕೂಡ ತೋರಿಸ್ದ ಆಂಡಯ್ಯ ಕವಿ. ಕಾವನ ಗೆಲ್ಲ ಅಂತ ಬರೆದ. ಈಗಲೂ ಸಿಗುತ್ತಾ ಸರ್? ಸಿಗುತ್ತೆ. ಕಾವನ ಗೆಲ್ಲ ಅಂತ ಅದ್ರ ಹೆಸರು. ಓಕೆ. ಕಾವನ ಗೆಲ್ಲ. ಕಾವ ಅಂದರೆ ಕಾಮ. ಆ ಕಥೆಯಲ್ಲಿ ಸಂಸ್ಕೃತ ಬಿಟ್ಟು ಬರೆದಿದ್ದಾರೆ. ಓ ಬಹಳ ನೋಡಿ. ಸೊ ಅವ್ರನ್ನ ನಾನು ಬಹಳ ಮೆಚ್ಕೊಂಡಿದ್ದೆ ಮುಂಚೆಯಿಂದನೂ ಕೂಡ, ಆಂಡಯ್ಯ ಅವ್ರನ್ನ. ಸೊ ಹಾಗಾಗಿ ಆಂಡಯ್ಯ ಅಂತ ಅವ್ರ ಹೆಸರು ಬೆಳೆಸ್ಕೊಂಡು ಆಂಡಯ್ಯ ಕನ್ನಡ ಬೆಳಗ ಅಂತ ಒಂದು ನಾನು ಶುರು ಮಾಡ್ಕೊಂಡಿದ್ದೆ. ಇದೇನು ಆನ್ಲೈನಾ ಸರ್, ಇಲ್ಲ ಅಲ್ಲಿ ಅಮೆರಿಕದಲ್ಲಿ ನೀವು ಮಾಡಿದ್ದು? ಇಲ್ಲ, ಮೈಸೂರಲ್ಲಿದ್ದ ಮಾಡಿದ್ದೆ ನಾನು. ಮೈಸೂರಿಗೆ ಬರ್ತಿದ್ದಂಗೆ ನಾನು ಇದನ್ನು ಶುರು ಮಾಡಿದೆ. ಓಕೆ ಓಕೆ. ಕೆಲವು ಒಳ್ಳೊಳ್ಳೆ ಸಾಹಿತಿಯವರು ಇವರೆಲ್ಲ ಅದಕ್ಕೆ ಸದಸ್ಯರಾದರು. ಅದಕ್ಕೆ ಅಂದರೆ ನಾವು ಬೇರೆ ಬೇರೆ ಊರವರು, ಬಿಜಾಪುರ, ಹೀಗೆ ಬೀದರ್, ಆ ಕಡೆ ಧಾರವಾಡ, ಈ ಕಡೆಯಿಂದ ಬೇರೆ ಬೇರೆ ಊರವರೆಲ್ಲ ಆಗಿದ್ರು. ಅಂದರೆ ಒಂದು ತಿಂಗಳಿಗೆ ಏನೋ ಒಂದು ಬರಿತಾ ಇದ್ದೆ, ಒಂದು ನ್ಯೂಸ್ ಲೆಟರ್ ಥರ ಬರಿತಾ ಇದ್ದೆ. ಅವ್ರಿಗೆಲ್ಲರೂ ಕಳಿಸ್ತಾ ಇದ್ದೆ, ಮೇಲ್ ಮಾಡ್ತಾ ಇದ್ದೆ. ಈ ಥರ ಮಾಡ್ಕೊಂಡು ಬಂದೆ. ನಾನು ಅವರಿಗೆ ನಮ್ಮ ಶಂಕರ ಭಟ್ರಿಗೆ ಇದೆಲ್ಲ ತೋರಿಸ್ದೆ, ನೋಡಿ ಇದೆಲ್ಲ ಮಾಡ್ತಾಯಿದ್ದೀನಿ ಅಂತ ಬಿಟ್ಟು. ಅವ್ರಿಗೂ ಕೂಡ ಒಂಥರ ಮನದಟ್ಟಾಯ್ತು ಅವ್ರಿಗೆ. ಓಕೆ, ಇವನೇನೋ ಮಾಡ್ತೀಯಾನೆ ಇವನು ಅಂತ ಬಿಟ್ಟು, ಸರಿ ನಿಮ್ಮ ಪುಸ್ತಕ ನಾನು ಬರ್ಕೊಡ್ತೀನಿ ಅಂತ ಹೇಳಿದರು. ಓಕೆ ಓಕೆ. ಸೊ ಹಾಗಾಗಿ ಆ ಪುಸ್ತಕ ಬರೆದಿದ್ದು ಕನ್ನಡ ಬರಹವನ್ನು ಸರಿಪಡಿಸೋಣ ಅಂತ. ಅವರು ಪುಸ್ತಕ ಬರೀಬೇಕಾದ್ರೆ ನಾನು ವಾಪಸ್ ಅಮೆರಿಕಕ್ಕೆ ಹೋಗ್ಬೇಕಾಯ್ತು. ಕೆಲಸದ ಮೇಲೆ ಅಂತ ಅನ್ನೋದಕ್ಕಿಂತ ನನ್ನ ಹೆಂಡತಿಗೆ ವಾಪಸ್ ಹೋಗ್ಬೇಕು ಅಂತ ಭಾಳ ಇಷ್ಟ ಆಯಿತು. ಅಲ್ಲಿಗೆ ಹೋಗ್ಬೇಕು. ಸೊ ಹಾಗಾಗಿ ಮೈಸೂರಲ್ಲಿ 2 ವರ್ಷ ಇದ್ವಿ. ನೀವಿಬ್ರು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರಾ? ನನ್ನ ಹೆಂಡತಿ ಬೇರೆ ಲೈನ್ನಲ್ಲಿದ್ದರು. ಅವಳು ರಿಟೈಲ್ ಇದು ಎಲ್ಲ ಮಾರಾಟ ಮಾಡ್ತಾರಲ್ಲ, ಇದರಲ್ಲಿ ಇದು ಮ್ಯಾನೇಜಿಂಗ್ ಕೆಲಸದಲ್ಲಿ ಆಕೆ ಇದ್ಲು. ನಾನು ಸಾಫ್ಟ್ವೇರ್ ಬರೀತಾ ಇದ್ದೆ. ಸೊ ಹೀಗೆ ಇಬ್ಬರು ಬೇರೆ ಬೇರೆ. ಇಲ್ಲೂ ಕೂಡ ನೀವು ಕೆಲಸದಲ್ಲಿದ್ರಾ ಮೈಸೂರಲ್ಲಿ? ಇಲ್ಲಿ ನಾನು ಇಲ್ಲಿ ಗ್ರ್ಯಾಜುಯೇಟ್ ಆಗ್ತಿದ್ದ ಹಾಗೇನೆ ಅಡ್ಮಿಷನ್ ತೊಗೊಂಡು ಅಮೆರಿಕಕ್ಕೆ ಹೋದೆ. ನಾನು ಇಲ್ಲಿ ಕೆಲಸ ಮಾಡಲಿಲ್ಲ ನಾನು.